ನಾವು ಕಳೆದ ತರಗತಿಯಲ್ಲಿ ಎಂ ಮರಿಯಪ್ಪ ಭಟ್ ಅವರು ಬರೆದಿರುವಂತಹ ವೈಚಾರಿಕ ಲೇಖನ ನಮ್ಮ ಭಾಷೆ ಎನ್ನುವಂತಹ ಪಾಠವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಭಾಷೆ ನಿಮ್ಗೆ ಗೊತ್ತಿದೆ, ಮನುಷ್ಯ ಭೂಮಿ ಮೇಲೆ ಎಂದು ಉದಯಿಸಿದ್ನ ಕಾಲಾನಂತರದಲ್ಲಿ ಅವನು ಭಾಷೆಯನ್ನು ಕಂಡುಕೊಂಡ. ಆ ಭಾಷೆಯ ಮುಖಾಂತರ ತನ್ನ ಮನಸ್ಸಿನ ಭಾವನೆಗಳನ್ನ ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ. ಆ ಭಾಷೆಯ ಮುಖಾಂತರ ವ್ಯವಹಾರ ಮಾಡೋದಕ್ಕೆ ಪ್ರಾರಂಭಿಸಿದ. ಪ್ರಾದೇಶಿಕವಾಗಿ ಭಾಷೆಯಲ್ಲಿ ವಿಭಿನ್ನತೆಯನ್ನು ನಾವು ಕಾಣ್ತೇವೆ. ಈಗ ನಾವು ನಿನ್ನೆ ಅಧ್ಯಯನ ಮಾಡಿದಂತಹ ವಿಷಯದಲ್ಲಿ ಭಾಷೆ ಎಂದರೆ ಏನು, ಭಾಷೆ ಯಾವುದಕ್ಕೆ ಸಾಧನ, ಭಾಷೆಯಲ್ಲಿ ಎಷ್ಟು ವಿಧಗಳಿದ್ದಾವೆ, ಈ ಎಲ್ಲ ವಿಚಾರಗಳನ್ನ ಗಮನಿಸಿದ್ದೀವಿ. ನಾನೀಗ ನಿನ್ನೆ ಮಾಡಿದಂತಹ ನಮ್ಮ ಭಾಷೆ ಪಾಠದ ಪೂರ್ವಜ್ಞಾನವನ್ನು ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದೀನಿ. ಭಾಷೆ ಯಾವುದಕ್ಕೆ ಸಾಧನ? ಯಾರು ಹೇಳ್ತೀರಾ ಅನ್ಸುತ್ತೆ? ಐತಿ ಭಾಷೆ ಯಾವುದಕ್ಕೆ ಅಮೂಲ್ಯ ಸಾಧನ ಹೇಳ್ತೀನಿ. ನಮ್ಮ ಸುತ್ತಮುತ್ತಲಿನವರ ಜೊತೆಗೆ ವಿಚಾರ ವಿನಿಮಯ ಮಾಡೋದಕ್ಕೆ ಮತ್ತು ವ್ಯವಹಾರ ಮಾಡೋದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ. ಭಾಷೆ ಯಾವುದಕ್ಕೆ ಸಾಧನ? ಒಂದು ಬೇರೆಯವರೊಂದಿಗೆ ವ್ಯವಹರಿಸುವುದಕ್ಕೆ, ಮತ್ತೊಂದು ನಮ್ಮ ವಿಚಾರಗಳನ್ನ ಭಾವನೆಗಳನ್ನ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ. ವೆರಿ ಗುಡ್, ಕೂತ್ಕೋ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಭಾಷೆ ಪ್ರಪಂಚದಲ್ಲಿ ಒಟ್ಟು ಸುಮಾರು ಎಷ್ಟು ಭಾಷೆಗಳಿದ್ದಾವೆ? ಪ್ರಪಂಚದಲ್ಲಿ ಕೈ ಎತ್ತಬೇಕು ಗೊತ್ತಿರೋರು. ಪ್ರಪಂಚದಲ್ಲಿ ಅಥವಾ ವಿಶ್ವದಲ್ಲಿ ಸುಮಾರು ಎಷ್ಟು ಭಾಷೆಗಳಿದ್ದಾವೆ? ನೀನು ಹೇಳ. 4,000ಕ್ಕಿಂತಲೂ ಅಧಿಕ ಹೆಚ್ಚು ಭಾಷೆಗಳಿದ್ದಾವೆ. ನೆಕ್ಸ್ಟ್, ಭಾಷೆಯನ್ನ ಎಷ್ಟು ತೆರನಾಗಿ ವಿಂಗಡಿಸ್ತೀವಿ? ಭಾಷೆಯನ್ನ ಎಷ್ಟು ಭಾಗವಾಗಿ ವಿಂಗಡಿಸ್ತೀವಿ ಮತ್ತು ಅವು ಯಾವುವು? ಹೇಳಮ್ಮ. ಭಾಷೆಯನ್ನ ಎರಡು ತೆರನಾಗಿ ವಿಂಗಡಿಸ್ತೀವಿ. ಒಂದು ವ್ಯಾವಹಾರಿಕ ಭಾಷೆ, ಮತ್ತೊಂದು ಭಾಷೆ. ಹಾಗೇನೆ ದೇವ ಭಾಷೆ ಅಂತ ಯಾವ ಭಾಷೆಯನ್ನ ಕರಿತೀವಿ? ದೇವ ಭಾಷೆ ಅಂತ ಯಾವ ಭಾಷೆಯನ್ನ ಕರಿತೀವಿ? ಏನ್ ಹೇಳ? ಸಂಸ್ಕೃತ ಭಾಷೆಯನ್ನ ದೇವ ಭಾಷೆ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಪಾಠದ ಮುಂದುವರೆದ ಭಾಗವನ್ನು ನಾವು ಗಮನಿಸೋಣ. ಎಲ್ಲರೂ ಪಠ್ಯಪುಸ್ತಕವನ್ನು ನೋಡ್ಕೊಳ್ಬೇಕು. ಶಿಕ್ಷಕರು ಹೇಗೆ ಓದ್ತಾರೆ, ಹೇಗೆ ಸ್ವರಭಾರವನ್ನು ಉಚ್ಚಾರಣೆ ಮಾಡ್ತಾರೆ ಅನ್ನೋದನ್ನು ಗಮನಿಸಿದ್ರೆ ನೀವು ಓದೋದಕ್ಕೆ ಬರುತ್ತೆ. ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ನಿಮ್ಮ ಇತಿಹಾಸದಲ್ಲಿ ಓದ್ತೀರಿ, ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಅಂತ ಬರ್ತದೆ. ಅಂದ್ರೆ ಆ ಕಾಲದಲ್ಲಿ ಮಾನವ ಹೇಗಿದ್ದ? ಯಾವಾಗ ಮನುಷ್ಯ ನವಶಿಲಾಯುಗಕ್ಕೆ ಬಂದ, ಆ ಕಾಲಕ್ಕೆ ಬಂದ, ಆಗ ಅವನಿಗೆ ಸ್ವಲ್ಪ ಮೆದುಳು ಬೆಳವಣಿಗೆಯಾಗಿ ಬುದ್ಧಿಶಕ್ತಿ ಜಾಸ್ತಿ ಆಯಿತು. ಅದಕ್ಕಿಂತ ಹಿಂದಿನ ಶಿಲಾಯುಗಗಳಲ್ಲಿ ಮನುಷ್ಯ ಸಂಚಾರಿ ಜೀವನವನ್ನು ಮಾಡ್ತಾ ಇದ್ದ. ಮರದ ಪೊಟ್ರೆಗಳಲ್ಲಿ ಔಚ್ಕೊಳ್ತಾ ಇದ್ದ. ತನ್ನ ದೇಹದ ರಕ್ಷಣೆಗೆ ದೊಡ್ಡ ದೊಡ್ಡ ಮರದ ಎಲೆಗಳನ್ನು ಪೋಣಿಸಿಕೊಂಡು ಹಾಕೊಳ್ತಾ ಇದ್ದ. ಯಾವಾಗ ನವಶಿಲಾಯುಗಕ್ಕೆ ಬರ್ತಾನೆ, ಆಗ ಅವನಿಗೆ ಮೆದುಳು ಬೆಳವಣಿಗೆ ಆಗುತ್ತೆ, ಸ್ವಲ್ಪ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಒಂದು ಕಡೆ ನೆಲೆ ನಿಲ್ಲಬೇಕು ಎನ್ನುವಂತಹ ಭಾವನೆ ಬರುತ್ತೆ. ಅದಕ್ಕಿಂತ ಹಿಂದೆ ಗೆಡ್ಡೆ ಕೆಲಸಗಳನ್ನು ತಿಳ್ಕೊಂಡು ಎಲ್ಲೋ ಕಾಡುಗಳಲ್ಲಿ ಜೀವನ ಮಾಡ್ತಾ ಇದ್ದಂಥವನು ಒಂದು ಕಡೆ ನೆಲೆ ನಿಲ್ತಾನೆ. ಅಂದ್ರೆ ಒಂದು ಮನೆ ಕಟ್ಕೊಳ್ತಾನೆ, ಗುಡಿಸ್ಲಾಕೊಳ್ತಾನೆ, ವ್ಯವಸಾಯ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಹೀಗೆ ಅನೇಕ ಕುಟುಂಬಗಳು, ಅನೇಕ ವ್ಯಕ್ತಿಗಳು ಒಂದು ಕಡೆ ಮನೆ ಕಟ್ಕೊಂಡಾಗ ಒಬ್ಬರು ಮತ್ತೊಬ್ಬರಿಗೆ ಕೊಡುಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂದೆ ಹಣ ಇರಲಿಲ್ಲ, ಈಗ ನಾವು ಹಣದಲ್ಲಿ ವ್ಯವಹಾರ ಮಾಡ್ತೀವಿ. ಏನೇ ಒಂದು ವಸ್ತುವನ್ನು ಕೊಡಬೇಕು ಅಂದ್ರೆ ಅದೊಂದು ಮೌಲ್ಯ ಇರುತ್ತೆ. ಒಂದು ಕೆಜಿ ಅಕ್ಕಿ ಕೊಡು ಅಂದ್ರೆ 40 ರೂಪಾಯಿ ಕೊಡು, 80 ರೂಪಾಯಿ ಕೊಡು. ಅದು ಹಂಗಿರ್ಲಿಲ್ಲ. ಹಿಂದಿನ ಕಾಲದಲ್ಲಿ ಹಣ ಇರಲಿಲ್ಲ, ವಸ್ತುಗಳನ್ನು ವಿನಿಮಯ ಮಾಡ್ಕೊಳ್ತಾ ಇದ್ರು. ಪಕ್ಕದ ಮನೆಯವ್ರು ರಾಗಿ ಕೊಟ್ಟಿದ್ರೆ ಅವ್ರು ಜೋಳ ಕೊಡ್ತಾ ಇದ್ರು. ಈ ತರ ವಸ್ತುಗಳು ಅಲ್ಲಿ ಲೆಕ್ಕ ಆಗ್ತಿರ್ಲಿಲ್ಲ. ನಾನು ರಾಗಿ, ನಮ್ಮನೇಲಿ ರಾಗಿ ಇರಲಿಲ್ಲ, ರಾಗಿ ಇಸ್ಕೊಂಡೆ. ನಮ್ಮನೇಲಿ ಜೋಳ ಇತ್ತು, ಅವ್ರಿಗೆ ಜೋಳ ಕೊಟ್ಟೆ, ರಾಗಿ ಬಗ್ಗೆ. ಹೀಗೆ ವಸ್ತುಗಳನ್ನು ವಿನಿಮಯ ಮಾಡ್ಕೊಳ್ತಾ ಇದ್ರು. ಅದನ್ನು ನವಶಿಲಾಯುಗಕ್ಕೆ ಬಂದ ಮೇಲೆ ಮಾನವ ಒಂದು ಕಡೆ ನೆಲೆ ನಿಂತು ಒಟ್ಟಿಗೆ ವಾಸ ಮಾಡೋದಕ್ಕೆ ಪ್ರಾರಂಭಿಸಿದಾಗ
ಅವನಿಗೆ ಮತ್ತೊಬ್ಬರಿಗೆ ಎಷ್ಟು ಕೊಟ್ಟೆ, ನಾನು ಎಷ್ಟು ಇಸ್ಕೊಂಡೆ, ಇದನ್ನ ಲೆಕ್ಕ ಇಡುವ ಅವಶ್ಯಕತೆ ಉಂಟಾಯಿತು. ಅಲ್ಲಿಂದ ನೋಡಿ ಲೆಕ್ಕ ಇಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮದ ಕಾಲ ಎನ್ನುವುದು. ಇಲ್ಲಿಂದ ಲಿಪಿ ಉಟ್ಕೊಂಡ. ಯಾವ ಕಾಲದಲ್ಲಿ? ನವ ಅವನೇನೋ ಒಂದು ಸಂಖ್ಯೆ ಕೊಟ್ಟ, ನಾನು ಒಂದು ಸೇರು ರಾಗಿ ಕೊಟ್ಟೆ, ಹಿಂಗ್ ಬರ್ಕೊಂಡ. ನೋಡಿ ಇದು ಲಿಪಿ. 5 ಕೊಟ್ಟೆ, ಈ ಸಿಂಬಲ್ ಕೊಟ್ಟ. 10 ಕೊಟ್ಟೆ, ಈ ತರ ಬರ್ಕೊಂಡ. ಇಲ್ಲಿಂದ ಲಿಪಿ ಬರವಣಿಗೆ. ಲಿಪಿ ಮೀನ್ಸ್ ಬರವಣಿಗೆ ಉಗಮ ಆಗಿದ್ದು ಮನಸ್ಸು ಕೇಳ್ತಾನೆ. ಲಿಪಿ ಉಗಮವಾದ ಜಾಡು ಬರೆಯಿರಿ. ನವಶಿವಾಯುಗದಲ್ಲಿ ಮಾನವ ಒಂದೆಡೆ ಬೀಡು ಬಿಟ್ಟು ಏನು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಡೆಯುವುದಕ್ಕೆ ಎಂದು ಮೊದಲು ಮಾಡಿದ್ನೋ ಆಗ ಅವನಿಗೆ ಲೆಕ್ಕ ಇಡುವ ಅವಶ್ಯಕತೆ ಉಂಟಾಯಿತು. ಇದನ್ನೇ ಲಿಪಿಯ ಉಗಮದ ಜಾಡು ಎನ್ನುವರು. ಎರಡಕ್ಕೂ ಕೇಳ್ತಾನೆ. ಬಹಳ ಸಿಂಪಲ್ ಇದೆ. ಹೋದ ವರ್ಷ ಕೇಳಿದ್ದಾನೆ. ಲಿಪಿಯ ಉಗಮದ ಜಾಡು ಯಾವಾಗ ಉಗಮವಾಯಿತು ಹಾಗೆ ಬರೀಬೇಕು. ನವಶಿವಾಯುಗದ ಮಾನವ ಒಂದೆಡೆ ಬೀಡು ಬಿಟ್ಟು ಮನೆ ಆಸ್ತಿ ಏನು ಬದುಕು ಮುಂತಾದ ಭಾವನೆಗಳನ್ನು ಕಳೆಯುವುದಕ್ಕೆ ಎಂದು ಆರಂಭಿಸಿದನೋ ಆಗ ಅವನಿಗೆ ಲೆಕ್ಕ ಇಡುವ ಅವಶ್ಯಕತೆ ಉಂಟಾಯಿತು. ಇದನ್ನೇ ನಾವು ಲಿಪಿಯ ಉಗಮದ ಜಾಡು ಅಂತೇಳಿ ಕರಿತೀವಿ. ಇದು ಸಹಜವೆಂಬುದನ್ನ ಪ್ರಸ್ತುತ ಉದಾಹರಣೆಯೊಂದರಿಂದ ಸಾಧಿಸಬಹುದು. ಹೆಂಗ್ ಸಹ ಹೇಳ್ತೀರ ನೀವು? ನವಶಿವಾಯುಗದಲ್ಲೇ ಲಿಪಿ ಉಗಮ ಆಯ್ತು ಅಂತ ಹೆಂಗ್ ಹೇಳ್ತೀರಾ ಅಂದ್ರೆ ಅದಕ್ಕೆ ಉದಾಹರಣೆ ಕೊಡ್ತಾ ನೋಡಿ. ನವಶಿವಾಯುಗದಲ್ಲಿ ನಡೆದಿರುವಂತಹ ಘಟನೆ. ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾನೆ. ನನಗೆ ಗೊತ್ತಿರುವ ಹಾಗೆ ನಮ್ಮ ಹಳ್ಳಿಗಳಲ್ಲಿ ಈಗಲೂ ಒಂದು 70, 80, 90 ವರ್ಷ ಆಗಿದ್ದಾರೆ. 70 ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಯವರು. ಅವ್ರಿಗೆ ಲೆಕ್ಕ ಬರಲ್ಲ, ಓದಿಲ್ಲ, ಶಾಲೆಗೆ ಹೋಗಿಲ್ಲ, 1ನೇ ಕ್ಲಾಸ್ಗೂ ಓದಿಲ್ಲ, ಏನು ಹೋಗೇ ಇಲ್ಲ, ಅಕ್ಷರ ಬರೆಯಲ್ಲ, ಓದಕ್ಕೆ ಬರೆಯಲ್ಲ. ಆದ್ರೆ ಅವರು ಮಾಡುವ ಲೆಕ್ಕವನ್ನು ನಾವು ಮಾಡಲ್ಲ, ಓದಿಲ್ಲ. ಅಜ್ಜಿ ಹಾಲು ಕೊಡ್ತಾಳೆ, ಮನೆಯಲ್ಲಿ ಒಂದು ಕೆರೆ ಹಾಕೊಳ್ತಾಳೆ. ನಾಳೆ ಒಂದು ಹಾಲು ಕೊಡ್ತಾಳೆ, 2 ದಿನ ಹಾಕೊಳ್ತಾ ಹೋಗ್ತಾಳೆ. ತಿಂಗಳಿಗೆ ಎಷ್ಟು ದಿನ? 30 ದಿನ. ಸೊ ಏನ್ ಮಾಡ್ತಾಳೆ? ದಿನ ಹಾಕೊಳ್ತಾ ಹೋಗ್ತಾಳೆ. ಯಾವ್ದೋ ನಡುವೆ ಒಂದ್ 2 ದಿನ ಹಾಲು ತಗೊಂಡು ಊರಿಗೆ ಹೋಗಿರ್ತಾನೆ. ಅರ್ಥ ಆಯ್ತಾ? ಹಾಲು ಕೊಟ್ಟಿರಲ್ಲ ಆ ಅಜ್ಜಿ. ಆ ದಿನ ಗೆರೆ ಎಳೆಯಲ್ಲ. ಸೊ 28 ದಿನ ಆಗಿರುತ್ತೆ ಅಂದ್ರೆ ಕರೆಕ್ಟ್ ಆಗಿ ಎಣಿಸ್ತಾಳೆ. 1, 2, 3, 4, 5, 6, 7, 8, 9, 10 ಹಿಂಗೆ. ಒಂದು ಚೂರು ಮಿಸ್ ಮಾಡಲ್ಲ. ಆಮೇಲೆ 10 ದಿನಕ್ಕೆ ನಾನು 10 ದಿನ ಹಾಲು ಕೊಟ್ಟಿದ್ದೀನಿ, ಒಂದು ದಿನಕ್ಕೆ 30 ರೂಪಾಯಿ ಹಾಲು ಅಂದ್ರೆ ಅದು ಲೆಕ್ಕ ಆಗ್ತದೆ. 30, 30, 30, 10, 300 ಆಗುತ್ತೆ. ಇದು ಉದಾಹರಣೆ. ಲಿಪಿ ಏನು ಉಟ್ಕೊಳ್ತು ಅನ್ನೋದಕ್ಕೆ ಉದಾಹರಣೆ. 18 ದಿನ ಕೆಲಸಕ್ಕೆ ಹೋದ ವ್ಯಕ್ತಿ, ನಾನು ಸೋಮವಾರ ಕೂಲಿ ಹೋಗಿದ್ದೆ, ಮಂಗಳವಾರ ಹೋಗಿದ್ದೆ, ಬುಧವಾರ ಹೋಗಿದ್ದೆ, ಗುರುವಾರ ಹೋಗಿದ್ದೆ, ಶುಕ್ರವಾರ ಹೋಗಿದ್ದೆ, ಶನಿವಾರ ಹೋಗಿದ್ದೆ, ಭಾನುವಾರ ಹೋಗಿಲ್ಲ, ರಜಾ. ಸೊ ವಾರಕ್ಕೆ ಎಷ್ಟು ದಿನ ಕೆಲಸ ಮಾಡ್ಬೇಕಾಯ್ತು ನಾನು? ಸೊ ಒಂದು ದಿನಕ್ಕೆ 50 ರೂಪಾಯಿ ಕೂಲಿ ಅಂದ್ರೆ 50, 50, 50, 50 ದಿನ ಹಾಕೊಳ್ತಾ ಹೋಗ್ತಾನೆ. ಆರೈಲೆ 30. ಅವ್ರಂಗಲ್ಲ, ನಮಗೆ ಗಣಿತ ಬರುತ್ತೆ 8, 6, 5, 30 ಅಂತೀವಿ. ನಂಗಲ್ಲ, 30, 30, 60, 39, 120, 150, 180. ಅರ್ಥಾಯ್ತು? ಸೊ ಈಗ 50, 50, 50, 150, 200, 250, 300. ಈಗ ಲಿಪಿ ಆರಂಭ ಆಗಿದೆ. ಉದಾಹರಣೆ, ಹಾಲು ಮಾರುವವರು ಹೀಗೆ ಲೆಕ್ಕ ಇಡುವುದುಂಟು. ನಾನು ಹೇಳಿದಲ್ಲ, ಹಾಲು ಮಾರುವವರು ಇದೇ ರೀತಿ ಲೆಕ್ಕವನ್ನು ಇಟ್ಕೊಳ್ತಾರೆ. ಪ್ರಾಕ್ತನ ವಿಮರ್ಶಕ ಸುಮೇರ್ ಅಂತ ಸುಮೇರ್ ನೈಲ್ ಮತ್ತು ಕೃತಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷ್ಯಗಳನ್ನು ಕಂಡುಕೊಂಡಿದ್ದಾರೆ. ಇದೇ ಲಿಪಿಯ ಮೊದಲಿನ ಜಾಡು. ಲಿಪಿ ಉಟ್ಕೊಂಡಿದ್ದು ನವಶಿಲಾಯುಗದಲ್ಲಿ. ಅದಕ್ಕೆ ಆಧಾರನೂ ಇದೆ. ಯಾರು? ಪ್ರಾಕ್ತನ ವಿಮರ್ಶಕ ಅಂದ್ರೆ ಭೂಮಿಯನ್ನ ಅಗೆದು ಆಳವಾಗಿ ಅಧ್ಯಯನ ಮಾಡಬಹುದು. ಪ್ರಾಕ್ತನ ವಿಮರ್ಶಕರು ಅಂದ್ರೆ ಭೂಮಿ ಒಳಗೆ ಏನಿದೆ ನೋಡಿ. ನೀವು ಕೇಳ್ತಾ ಇರ್ತೀರಾ, ಏನೋ ಭೂಮಿಯಲ್ಲಿ ಮನೆ ಕಟ್ಟೋದಕ್ಕೆ ಪಾಯ ತೆಗಿತಾ ಇದ್ರು, ಅಲ್ಲಿ ಏನೋ ಅಲ್ಲಿ ಒಂದು ದೇವರ ವಿಗ್ರಹ ಸಿಕ್ತು, ಅಥವಾ ಪಾತ್ರೆಗಳು ಸಿಕ್ಕಿದ್ವು, ಮಡಿಕೆಗಳು ಸಿಕ್ಕಿದ್ವು,
ಅಂದ್ರೆ ಹಿಂದೆ ಅಲ್ಲಿ ಯಾರೋ ವಾಸ ಮಾಡ್ತಾ ಇದ್ರು, ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿ ವಾಸ ಮಾಡ್ತಾ ಇದ್ರು. ಭೂಕಂಪನೋ ಏನೋ ಆಗಿ ಅವು ನಾಶ ಆಗೋಗಿತ್ತು, ಅವು ಮಣ್ಣೆ ಮುಚ್ಕೊಂಡಿದ್ದಾವೆ. ಈ ಮನೆ ಕಟ್ಟಕ್ಕೋ ಅಥವಾ ಬಾವಿ ತೆಗೆಯೋದಕ್ಕೆ ಹೋದಾಗ ಆ ವಸ್ತುಗಳು ಸಿಗ್ತಾವೆ. ಕೆಲವರು ದುಡ್ಡು ಸಿಕ್ಕಿದೆ, ಬಂಗಾರ ಸಿಕ್ಕಿದೆ ಭೂಮಿ ಒಳಗೆ. ಬಂಗಾರ ಏನದನ್ನು ಉದ್ಭವ ಆಗಿಲ್ಲ, ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಜನವಸತಿ ಇತ್ತು ಅಂತ ಅರ್ಥ. ಜನ ವಾಸ ಮಾಡ್ತಾ ಇದ್ರು. ಭೂಕಂಪನೋ ಬರಗಾಲನೋ ಮಲೇರಿಯಾನೋ ಕಾಲನೋ ಬಂದು ಊರು ಬಿಟ್ಟು ಹೋದ್ರು, ಆ ಊರು ಹಾಳಾಯ್ತು, ಅವು ಮಣ್ಣನ್ನು ಮುಚ್ಚಿಕೊಡ್ರು ಅಥವಾ ಅವರು ಮುಚ್ಚಿರ್ತಾರೆ. ಅವಾಗೆಲ್ಲ ಹೀಗೆ ಈಗಲಂಗೆ ಬಿಲ್ಡಿಂಗು, ಬೀರು, ಬ್ಯಾಂಕು, ಲಾಕರು ಏನೂ ಇರಲಿಲ್ಲ. ಕಳ್ಳರಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ತಮ್ಮಲ್ಲಿರುವಂಥ ಬಂಗಾರವನ್ನು, ಹಣವನ್ನು, ಬೆಳ್ಳಿನ ನಾಣ್ಯಗಳನ್ನು, ಬಂಗಾರದ ನಾಣ್ಯಗಳನ್ನು ಮಣ್ಣಲ್ಲಿ ಉಣ್ತಾ ಇದ್ರು. ಮನೆ ಒಳಗೆ ಗುಂಡಿ ತೆಗೆದು ಒಂದು ಮಡಿಕೆಯಲ್ಲಿ ಹಾಕಿ ಅದನ್ನು ಉಣ್ತಾ ಇದ್ವಿ ಯಾರು ಹೇಳಿದಲ್ಲಿ. ಆ ಮನೆ ಯಜಮಾನ ಅವನು ಊರು ಸೇಫ್ಟಿ ಇಟ್ಟಿರ್ತಿದ್ದ, ಯಾರು ಕಳ್ಳರು ತಗೊಂಡೋಗ್ಬಾರ್ದು ಅಂತ. ಮುಂದೆ ಮನೆ ಬರುತ್ತೆ ಮಕ್ಕಳು ಏನೋ ಮನೆ ಕಟ್ಟಕ್ಕೆ ಏನೋ ಒಂದು ಆಕಸ್ಮಿಕವಾಗಿ ಅವ್ನಿಗೇನು ಕಾಯಿಲೆ ಸತ್ತೋಗ್ಬಿಟ್ಟ ಯಾರು ಹೇಳಿ. ಸೊ ಅಲ್ಲೇ ಉಂಟು. ಈಗ ಯಾರೋ ಅಲ್ಲಿ ಫ್ಯಾಕ್ಟ್ರಿ ಮಾಡೋದಕ್ಕೋ, ಮನೆ ಕಟ್ಟೋದಕ್ಕೋ, ಬಾವಿ ತೆಗೆಯೋದಕ್ಕೋ ಗುಂಡಿ ತೆಗೆದ್ರೆ ಅದು ಸಿಕ್ತು. ಅದನ್ನು ಅಧ್ಯಯನ ಮಾಡ್ತಾರೆ. ಅವ್ರನ್ನ ಪ್ರಾರ್ಥನಾ ವಿಮರ್ಶಕರು ಅಂತಾರೆ. ಬಂಗಾರದ ನಾಣ್ಯ ಸಿಕ್ತು, ಇದು ಯಾವ ಕಾಲದ್ದು, ಯಾವಾಗ ಪ್ರಿಂಟ್ ಆಯಿತು, ಟಂಕಸಾಲೆ ಆಗಿದೆ, ಬೆಳ್ಳಿ ನಾಣ್ಯಗಳು ಸಿಕ್ಕಿದ್ವು, ಆವಾಗ ಅಧ್ಯಯನ ಮಾಡ್ತಾರೆ. ಇದು ಯಾವ ಕಾಲದ್ದು, ಯಾವ ರಾಜರ ಕಾಲದ್ದು. ಹಾಗೆಯೇ ಪ್ರಾರ್ಥನಾ ವಿಮರ್ಶಕ ಸುಮೇರ್ ಎನ್ನುವನು ನೈಲ್ ಮತ್ತು ಈಜಿಪ್ಟ್ ದೇಶದ ನೈಲ್ ಪ್ರದೇಶ, ಹಾಗೆಯೇ ಕ್ರಿಟಗಿರಿ ಎನ್ನುವಂತಹ ಯಾವ ದೇಶ, ಈಜಿಪ್ಟ್, ನೈಲ್ ಮತ್ತು ಕ್ರಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದಂದ್ರೆ ದೊರೆತ. ಉಪಲಬ್ಧ ಅಂದ್ರೇನು? ದೊರೆತ. ಅತ್ಯಂತ ಪುರಾತನ ಅವಶೇಷಗಳಲ್ಲಿ, ಅತ್ಯಂತ ಹಳೆಯ ಕಾಲದ ವಸ್ತುಗಳು, ಅವಶೇಷಗಳು ಅಂದ್ರೆ ವಸ್ತುಗಳಲ್ಲಿ ಭೂಮಿಯ ಕೆಳಗೆ ಸಿಕ್ಕಿರ್ತಕ್ಕಂಥ ಏನ್ ಸಿಕ್ಕಿದಾವೆ? ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು, ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷ್ಯಗಳನ್ನು ಕಂಡುಕೊಂಡಿದ್ದಾನೆ. ಅಲ್ಲಿ ಲಿಪಿಯ ಆಧಾರಗಳು ಸಿಕ್ಕಿದಾವೆ. ಹಾಗಾಗಿ ಇದನ್ನು ನಾವು ಲಿಪಿಯ ಮೊದಲಿನ ಬರವಣಿಗೆಯ ಮೊದಲ ಕಾಲ ಅಂತ ಅವಶ್ಯಕ. ಮುಂದೆ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಭಾಷೆ ಬೆಳವಣಿಗೆ ಆಯಿತು. ಫಸ್ಟ್ ಅವನಿಗೆ ಬೇಕಾಯಿತು ಲೆಕ್ಕ ಇಡೋದು. ಆಮೇಲೆ ಮನುಷ್ಯ ಒಂದೆಡೆ ನೆಲೆಗಿಂತ ನಾನು ಹೇಳಿದ್ವಿ. ಯಾರು ಪ್ರಾರ್ಥನಾ ವಿಮರ್ಶಕ? ಯಾರು ಪ್ರಾರ್ಥನಾ ವಿಮರ್ಶಕ? ಸುಮೇರ್. ಅವನು ಯಾವ ಪ್ರದೇಶದಲ್ಲಿ? ನೈಲ್ ಮತ್ತು ಕ್ರಿಟಗಿರಿ, ಈಜಿಪ್ಟ್ ದೇಶದ ನೈಲ್ ಮತ್ತು ಕ್ರಿಟಗಿರಿ ಪ್ರದೇಶದಲ್ಲಿ ಉತ್ಖನನ ಮಾಡಿದಾಗ, ಭೂಮಿಯನ್ನು ಅಗೆದು ಅಧ್ಯಯನ ಮಾಡಿದಾಗ ಅಲ್ಲಿ ವ್ಯಾಪಾರ ವ್ಯವಹಾರ ಲೆಕ್ಕಕ್ಕೆ ಸಂಬಂಧಪಟ್ಟಂತ ಇಂತಹ ಸಾಕ್ಷಿಗಳು ದೊರೆತಿದ್ದಾವೆ. ಹಾಗಾಗಿ ನಾವು ಅದನ್ನ ಲಿಪಿಯ ಮೊದಲಿನ ಜಾಡು ಅಂತೇಳಿ ಕರಿತೀವಿ. ಮುಂದೆ ಮಾನವ ಒಂದು ಕಡೆ ನೆಲೆ ನಿಂತ ಮೇಲೆ, ಮೊದಲು ಒಂಟಿಯಾಗಿರ್ತಾ ಇದ್ದ, ಬೇಟೆಯಾಡ್ತಾ ಇದ್ದ, ಪ್ರಾಣಿಗಳನ್ನು ತಿಂತಾ ಇದ್ದ, ಎಲ್ಲೋ ಕಾಡಿನಲ್ಲಿ ಕುಂಡಿ ಕೊಟ್ಟರಲ್ಲಿ ನದಿಯಲ್ಲಿ ನೀರು ಕುಡಿತಾ ಇದ್ದ. ಅವನಿಗೆ ಒಂದು ನೆಲೆ ಇರಲಿಲ್ಲ, ಒಂದು ಗೊತ್ತು ಗುರಿ ಇರಲಿಲ್ಲ. ಯಾವಾಗ ಬುದ್ಧಿ ವಿಕಾಸ ಆಗಿ ಮೆದುಳು ಬೆಳವಣಿಗೆಯಾಗಿ ಒಂದು ಕಡೆ ನೆಲೆ ನಿಂತು ಒಂದು ಬದುಕನ್ನು ರೂಪಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ, ಅವನಿಗೆ ಬಿಡುವಿನ ಸಮಯ ಹೆಚ್ಚಾಗ್ತಾ ಹೋಯ್ತು. ರೆಸ್ಟ್ 24 ಗಂಟೆಯಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇರಲಿಲ್ಲ. ಗುಡಿಸಲು ಹಾಕೊಂಡ, ಅಲ್ಲೇ ಗುಡಿಸಲು ಪಕ್ಕದಲ್ಲಿ ಬೇಕಾದಷ್ಟು ಜಮೀನಿತ್ತು, ಅವನಿಗೆ ವ್ಯವಸಾಯ ಮಾಡೋದು ಸ್ಟಾರ್ಟ್ ಮಾಡಿದ, ಬೆಳೆ ಬರ್ತಾ ಇತ್ತು, ಊಟ ಮಾಡ್ತಾ ಇದ್ದ, ಅವನಿಗೆ ಬಿಡುವಿನ ಸಮಯ ಜಾಸ್ತಿ ಆಯಿತು. ಆಗ ಅವನು ಹೊಸ ಹೊಸ ಪ್ರಯೋಗಗಳಿಗೆ ಯೋಚನೆ ಮಾಡ್ತಾ ಹೋದ. ನೋಡಿ, ಮುಂದೆ ಮಾನವನಿಗೆ ಬಿಡುವು ಹೆಚ್ಚಾದಂತೆ, ಸಮಯದ ಉಳಿತಾಯ ಜಾಸ್ತಿ ಆದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಜೀವನಕ್ಕೆ ಏನೇನು ಬೇಕು, ಮೊದಲೆಲ್ಲೋ ಮಾರುಕಟ್ಟೆಯಲ್ಲಿ ನೆಲದ ಮೇಲೆ ಮಲಗ್ತಾ ಇದ್ದವನು ಈಗ ಒಂದು ಚಾಪೆ ಕಂಡುಕೊಂಡ ಅಂತ ಇದ್ದ, ಮೈಗೆ ಬಟ್ಟೆ ಕಂಡುಕೊಂಡ, ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ನೋಡಿ, ಜೀವನದ ಸೌಕರ್ಯಗಳು ಇವತ್ತು ನಾವು ಎಷ್ಟು ಅಭಿವೃದ್ಧಿ ಹೊಂದಿದ್ದೀವಿ ಅಂದರೆ ಅರ್ಥ ಆಯ್ತಾ? ಆರ್ಸಿಸಿ ಬಿಲ್ಡಿಂಗ್ ಕಟ್ಕೊಳ್ತೀವಿ, ಆ ಮನೆಗೆ ಏನೇನು ಸೌಲಭ್ಯಗಳು ಬೇಕು, ಇದೆಲ್ಲ ಮನುಷ್ಯನ ಮೇಧಾಶಕ್ತಿಯಿಂದ ಆಗಿರುವಂಥದ್ದು. ಎಷ್ಟು ಸೌಕರ್ಯಗಳಿದಾವೆ ಅಂದ್ರೆ ಮನುಷ್ಯನಿಗೆ ಬಿಡುವಿನ ಸಮಯ ಹೆಚ್ಚಾದಂಗೆ ಬೇರೆ ಬೇರೆ ಥರ ಯೋಚನೆ ಸ್ಟಾರ್ಟ್ ಮಾಡ್ದ. ಇನ್ನೂ ನಾವು ಸುಖ ಹೆಂಗಿರ್ಬೋದು. ಈ ಬಿಡಿಸಲು ಗಾಡಿ ತೆಗೆದುಕೊಂಡು ಮಣ್ಣಿನ ಮನೆ ಕಟ್ಕೊಂಡ, ಮಣ್ಣಿನ ಮನೆ ಹೋಯ್ತು, ಹಂಚಿನ ಮನೆ ಬಂತು, ಗರಿ ತೆಗೆದ, ಹಂಚು ತೆಗೆದ, ಆರ್ಸಿಸಿ ಬಿಡಿ. ಈಗ ಬಹಳ ಅಭಿವೃದ್ಧಿ ಆಗಿದೆ. ಆ ಕಾಲದಲ್ಲಿ ಹೇಳ್ತಾರೆ,
ಬಿಡುವಿನ ಸಮಯ ಹೆಚ್ಚಾದಂತೆ ಜೀವನದ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸಿಕೊಳ್ಳೋದಕ್ಕೆ ಹಾಗೂ ತನ್ನ ಆಗು ಹೋಗುಗಳನ್ನ, ಕಷ್ಟ ಸುಖಗಳನ್ನ, ಸುಖ ದುಃಖಗಳನ್ನ ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನ ಕಂಡುಕೊಂಡಿರಬೇಕು. ತಾನು ಜೀವನದಲ್ಲಿ ಅನುಭವಿಸಿದಂತಹ ಏಳು ಬೀಳುಗಳು, ಕಷ್ಟ ಸುಖಗಳು, ದುಃಖ ದುಮ್ಮಾನಗಳು, ಅವುಗಳನ್ನ ಕಾವ್ಯ ರೂಪದಲ್ಲಿ, ಬರವಣಿಗೆ ರೂಪದಲ್ಲಿ ಬರೆಯೋದನ್ನು ಕಂಡುಕೊಂಡ. ಫಸ್ಟು ಲೆಕ್ಕ ಇಡೋದು, ಸಂಖ್ಯೆಗಳು 1 2 3 4 ಗೆರೆ ಹೇಳ್ಕೊಳ್ಳೋದು, ಅದಕ್ಕೆ ಸಂಖ್ಯೆಯನ್ನು ಕೊಟ್ಕೊಂಡ. ಆಮೇಲೆ ಅಕ್ಷರ ಕಂಡುಕೊಂಡ. ನನಗೆ ತುಂಬ ಸಂತೋಷವಾಗಿದೆ, ಅದನ್ನು ಬರಿತಾ ಹೋದ. ಯಾಕೆ ಸಂತೋಷ ಆಯಿತು? ಅದೇ ಕಾವ್ಯ. ಅರ್ಥ ಆಯ್ತಾ? ಕಾವ್ಯ ರೂಪದಲ್ಲಿ ಸ್ಟಾರ್ಟ್ ಮಾಡಿದ. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಆ ಮುಖಾಂತರ ಸಾಹಿತ್ಯ ಬೇರೆ ಬೇರೆ ರೂಪದಲ್ಲಿ ಬೆಳವಣಿಗೆ ಆಗ್ತಾ ಉಂಟು. ಕತೆ ಬರದ, ಅರ್ಥ ಆಯ್ತಾ? ಅವನ ಜೀವನದೇ ಒಂದು ಕತೆ ಬರದ. ಜನಪದ ಕಥೆಗಳು ಅಂತ ಇದನ್ನು ನೋಡ್ಬೇಕು, ಪುಸ್ತಕ ಓದ್ಬೇಕು ನೀವು. ನಾನು MA ಮಾಡಿದ್ದೆ ಜನಪದ ಸಾಹಿತ್ಯ, ಫೋಕ್ಲೋರ್ ಅಂತಾರೆ ಇಂಗ್ಲೀಷ್ನಲ್ಲಿ. ಹಳ್ಳಿಗಳಲ್ಲಿ ಎಂತೆಂಥ ಕತೆ ಹೇಳ್ತಾರೆ. ಕಾಗೆ ಕತೆ, ಗುಬ್ಬಿ ಕತೆ, ಅರ್ಥ ಆಯ್ತಾ? ಅಜ್ಜಿ ಕತೆ, ಅಜ್ಜಿಗೆ ಆಲವಾರ ಕತೆ, ಕೋಳಿ, ಒಂದು ಅಜ್ಜಿ ಇದ್ದಂತೆ ಕೋಳಿ, ನನ್ನ ಕೋಳಿ ಕೂಗಿದ್ರೆ ಬೆಳಕರಿಯೋದು ಅಂತ ಭಾಳ ಜಮ ಪಡ್ತಿದ್ದಂತ ಊರಲ್ಲಿ. ಊರವರಲ್ಲೇ ಎಸ್ಕೊಂಡಿದ್ದ. ಜನ ನೋಡಿ ಕೇಳಿದ್ದೆಲ್ಲ ಕೊಡ್ತಾ ಇದ್ದಂತ, ಅವ್ರಿಗೆ ಗೊತ್ತಿಲ್ಲ ಜನಗಳಿಗೆ. ಹಂಗೆ ಮಾಡಿ ಭಾಳ ದಿಮಾಕ ಮಾಡೋದು. ಸಿಟ್ಕೊಂದೊಂದ್ಸರಿ ಒಬ್ಬರು ಜನ ಆಸೆ ಈಡೇರ್ಸಕ್ಕೆ ಆಗ್ತಾನೆ ಹೋಗಮಾನಿಗೆ ಕೋಳಿ ತಾಂಡು ಯಾವ ಮೇಡೋಣ ಯಾಕೊಂದ್ಸರಿ ಸಿಟ್ಕೊಂಡು ತಗೊಂಡು ಆ ಊರು ಬಿಟ್ಟು ಗುಡ್ಕೋಗ್ಬಿಟ್ರು ದೂರ, ಒಂದು 5 ಕಿಲೋಮೀಟರ್. ನಿಮ್ಮ ಊರಲ್ಲಿ ನಾಳೆ ಬೆಳಕರಿಯಲ್ಲ, ನಮ್ಮ ಕೋಳಿ ಕೂಗಿದ್ರೆ. ಅಜ್ಜಿ ಕೋಳಿ ಕೂಗಿದ್ರು ಬೆಳಗ್ಗೆ ಬೆಳಗಾಗಲ್ಲ ಅಂದ್ರೆ ಯಾರು ಯಾರಿಗೆ ಅನಿವಾರ್ಯ ಅಲ್ಲ. ನೋಡಿ ಕಥೆಗಳು ಹೆಂಗಿರ್ತವೆ ಅಂತ ಬೇಕಾದಷ್ಟು ಕಥೆಗಳ ರೂಪದಲ್ಲಿ ಸಾಹಿತ್ಯ ರಚನೆ ಆಯಿತು. ಕೆಲವರು ಜನಪದ ಗೀತೆಗಳನ್ನು ಬರೆದು, ಇಂತಿಂಥ ಜನಪದ ಗೀತೆಗಳಿವೆ. ಆಡಿಪಾಯನ ಕಂದ ಅಂಗಾಲ, ಇದು ತ್ರಿಪದಿಗಳಿವೆ, ಜನಪದ ತ್ರಿಪದಿಗಳು. ಆಡಿಪಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳ್ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ, ತಾಯಿ ತನ್ನ ಚಿಕ್ಕ ಮಗು ಹೇಳುವಂತ ಹಾಡು. ನೋಡಿ ಆಕೆಗೆ ಆ ಮಗುವಿನ ನೋಡಿ ಅಷ್ಟು ಸಂತೋಷ ಆಗಿದೆ, ಆಕೆ ಕಾವ್ಯ ಬರೋದು, ಪದ್ಯ ಬರೋದು. ಅರ್ಥ ಆಯ್ತಾ? ಟೌಲಿನ ಬಗ್ಗೆ ಪದ್ಯಗಳಿದ್ದಾವೆ. ಹೀಗೆ ಕಥೆಯ ಮುಖಾಂತರ, ಪದ್ಯಗಳ ಮುಖಾಂತರ, ತ್ರಿಪದಿ ಮುಖಾಂತರ, ಜನಪದ ಗೀತೆಗಳು, ಅರ್ಥ ಆಯ್ತಾ? ಜನಪದ ಕಾವ್ಯಗಳು, ಕತೆ, ಗಾದೆಗಳು, ಒಗಟುಗಳು, ಈ ಎಲ್ಲ ಮುಖಾಂತರ ಸಾಹಿತ್ಯ ರಚನೆ ಆಗ್ತಾ ಉಂಟು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಮತ್ತೆ ಲೆಕ್ಕಪತ್ರ ಬರೆಯುವುದು ಹೀಗೆ. ಮೊದಲೇನೋ ಗೆರೆ ಹಾಕೊಳ್ತಾ ಇದ್ದೆ, ಎಷ್ಟು ಗೆರೆ ಹಾಕ್ತೀಯ? 1000 ಲಕ್ಷ ಗೆರೆ ಹಾಕಿ ಕೊಡುತ್ತಾ ಹಿಂಗೆ. ಆಮೇಲೆ ಅದನ್ನು ಪರಿಷ್ಕರಣೆ ಮಾಡಿದ. 1 2 ಗೆರೆ ಹಾಕೋದ್ ಬಿಟ್ಟು ಅದಕ್ಕೊಂದು ಸಂಖ್ಯೆ ಕೊಟ್ಕೊಂಡ, 3 ಗೆರೆ ಹಾಕೋದ್ ಬಿಟ್ಟು ಅದಕ್ಕೊಂದು ಸಂಖ್ಯೆ ಕೊಟ್ಕೊಂಡ, 100ಕ್ಕೆ 100 ಗೆರೆ ಹಾಕೋ ಬದಲು ಈ ಸಂಖ್ಯೆ ಪರಿಷ್ಕರಣೆ ಮಾಡ್ತಾ ಬಂದ. 1000 ಹೀಗೆ ಪರಿಷ್ಕರಣೆ ಮಾಡ್ಕೊಳ್ಳಿ. 1000 ಗೆರೆ ಹಾಕೋ ಬದಲು ಇಷ್ಟರಲ್ಲೇ ಸಿಂಬಲ್ ಇದೆ. ಇಲ್ಲಾಂದ್ರೆ 1 2 3 4 1000 ಗೆರೆ ಹಾಕೋ ಎಣಿಸಿನ ಅವನು. ಮಾನವನ ಬುದ್ಧಿಶಕ್ತಿ ಬೆಳವಣಿಗೆ ಆದಂಗೆ ಮೂಲ ಲಿಪಿಯನ್ನು ಪರಿಷ್ಕರಣೆ ಮಾಡ್ತಾ ಮಾಡ್ತಾ ಅಭಿವೃದ್ಧಿ ಆಗ್ತಾ ಬರ್ತದೆ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಮಾನವ ಕಲಿತುಕೊಂಡ. ಈ ತರ ಲಿಪಿಯನ್ನು ಕಂಡುಕೊಂಡ ಮೇಲೆ ಆದಿಂದ ಅಲ್ಲ ಲಿಪಿ ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲೇ ಏಟು ನೋಡಿ 26 ಅಕ್ಷರ ಇಟ್ಕೊಂಡು ಇಡೀ ಪ್ರಪಂಚ ಆಡಿದ್ರು. 26 ಅಕ್ಷರ ಇಟ್ಕೊಂಡು ಇವತ್ತು ಇಂಗ್ಲೀಷ್ ಬರಲಿಲ್ಲ ಅಂತ ನೀನು ಉನ್ನತ ಶಿಕ್ಷಣವನ್ನು ಮಾಡೋಕ್ಕಾಗದೇ ಇಲ್ಲ. ಮೆಡಿಕಲ್, ಇಂಜಿನಿಯರಿಂಗ್ ಇದೆಲ್ಲ ಮಾಡಬೇಕು ಅಂದರೆ ಇಂಗ್ಲೀಷ್ ಜ್ಞಾನ ಇದೆ. ಯಾಕೆಂದ್ರೆ ನಮಗಿಂತ ಜಾಣರಾಗಿ ಮುಂದೆ ಬರುತ್ತೆ ಇದು ಮಾಡ್ತಾರೆ. ಇಂಗ್ಲೀಷರು ಸಾಹಸಿಗರು, ಜಾಣರು, ಬುದ್ಧಿವಂತರು, ಮೇಧಾವಿಗಳಾಗಿದ್ದರು. ಹಂಗಾಗಿ ಭಾಷೆಯನ್ನು ಚೆನ್ನಾಗಿ ಪ್ರಯೋಗ ಮಾಡಿ 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 ಎಲ್ಲ ಕ್ಷೇತ್ರಗಳನ್ನು ವಿಸ್ತರಿಸಿದ್ರು. ಬೇರೆ ಬೇರೆ ದೇಶಗಳಿಗೂ ಹೋಯಿತು ಆ ಭಾಷೆ. ಜ್ಞಾನ ಭಂಡಾರ ಭದ್ರವಾಯಿತು. ನೋಡಿ ಹೀಗೆ ಲಿಪಿಯನ್ನು ಕಂಡುಕೊಂಡಿದ್ರಿಂದ, ಅದನ್ನು ಪರಿಷ್ಕರಣೆ ಮಾಡಿದ್ರಿಂದ, ಆ ಮುಖಾಂತರ ಕಾವ್ಯಗಳ ಮುಖಾಂತರ ಪರಂಪರೆಯಿಂದ ಬಂದಂತಹ ಇತಿಹಾಸವನ್ನು ಬರಿತಾ ಹೋಗಿದ್ರಿಂದ ನಮಗೆ ಇವತ್ತು ಮೌರ್ಯರು, ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯದವರು, ರೋಮನ ಸಾಮ್ರಾಜ್ಯ, ಮೈಸೂರು ರಾಜರು ಎಲ್ಲ ಓದ್ತೀವಿ. ಪ್ರಾಯಶಃ ಅದನ್ನು ಬರದೇ ಇರದೇ ಹೋಗಿದ್ದಿದ್ರೆ ಆ ಕಾಲದವರು ನಮಗೆ ಅದೇನು ಗೊತ್ತಾಗ್ತಿರ್ಲಿಲ್ಲ. ಯಾರು ಆಳಿದ್ರು, ಯಾರು ಏನು ಮಾಡಿದ್ರು. ಜ್ಞಾನ ಭಂಡಾರ ಭದ್ರ ಆಗಿದ್ದು ಈ ಲಿಪಿಯನ್ನು ಕಂಡುಕೊಂಡಿದ್ದರಿಂದ ಇವತ್ತು ನಮಗೆ ಜ್ಞಾನ ಭಂಡಾರ ಭದ್ರ ಆಗಿದೆ. ಸಂಸ್ಕೃತಿಯ ಇತಿಹಾಸ ಉಳಿಯಿತು. ನಮ್ಮ ಭಾರತೀಯ ಪರಂಪರೆಯ ಸಂಸ್ಕೃತಿ ಏನಿದೆ
ಅವರ ಇತಿಹಾಸವನ್ನು ಬರೆದಿಟ್ಟರು. ಪ್ರಗತಿ ಪಥ ಸುಗಮವಾಯಿತು. ಇಷ್ಟೆಲ್ಲ ನಾವು ಅಭಿವೃದ್ಧಿ ಆಗೋದಕ್ಕೆ ನೋಡಿ, ಒಂದು ಕ್ಷೇತ್ರದಲ್ಲಿ ಒಂದು ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಗೆ ಹಿಂದಿನ ಜ್ಞಾನ ಇರಬೇಕು. ಹಿಂದೆ ಏನಾಗಿತ್ತು, ಈಗ ಏನಾಗಿದೆ, ನಾವು ಮುಂದೆ ಏನು ಮಾಡಬೇಕು. ಸೊ ಹಿಂದಿನ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಮುಂದಾಗಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಪ್ರಗತಿ ಪಥ ಅಭಿವೃದ್ಧಿ ಆಯಿತು, ಸುಗಮ ಆಯಿತು. ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಈಗ ಭಾಷೆಗಳ ಮಧ್ಯೆ ಸಂಬಂಧವನ್ನು ಹೇಳ್ತಾ ಹೋಗ್ತಾರೆ. ಕನ್ನಡ ಭಾಷೆಗೆ ಪ್ರಾಚೀನ ಕಾಲದಿಂದಲೂ ಯಾವ ಭಾಷೆಯ ನಂಟಿದೆ ಹೆಚ್ಚು? ಸಂಸ್ಕೃತ ಭಾಷೆಯ ಸಂಬಂಧ ಹೆಚ್ಚಾಗಿದೆ. ಅದಕ್ಕೆ ಅದನ್ನು ನಾವು ಕನ್ನಡದಲ್ಲಿ ತತ್ಸಮ. ಸಂಸ್ಕೃತ ಭಾಷೆಯ ಪದವನ್ನು ಕನ್ನಡದಲ್ಲಿ ಅದೇ ರೀತಿ ಬಳಸಿದ್ರೆ ತತ್ಸಮ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಯಾವ ಅರ್ಥದಲ್ಲಿ ಬಳಸ್ತಾರೋ ಅದೇ ರೀತಿ ನಾವು ಬಳಸಿದ್ವಿ ಅಂದ್ರೆ ನೋಡಿ, ಅವರು ದೃಷ್ಟಿ ಅಂತಾರೆ. ಸಂಸ್ಕೃತದಲ್ಲಿ ದೃಷ್ಟಿ, ನಾವು ದೃಷ್ಟಿ ಅಂತಾನೆ ಬಳಸ್ತೀವಿ ಬರವಣಿಗೆಯಲ್ಲಿ. ಇದು ತತ್ಸಮ. ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದುದು ಅಂದ್ರೆ ಅದು ತದ್ಭವ. ಅಂದ್ರೆ ಸಂಸ್ಕೃತ ಭಾಷೆಯಿಂದ ಹುಟ್ಟಿದ. ತತ್ ಅಂದ್ರೆ ಅದಕ್ಕೆ, ಸಮ ಸಂಸ್ಕೃತಕ್ಕೆ ಸಮನಾಗಿ ಬಳಸಿದ್ರೆ ತತ್ಸಮ. ತದ್ ಅಂದ್ರೆ ಅದರಿಂದ, ಭವ ಅಂದ್ರೆ ಹುಟ್ಟಿದ, ಇದರಿಂದ ಹುಟ್ಟಿದ ಕನ್ನಡ ಪದ. ಸ್ವಲ್ಪ ಬದಲಾವಣೆಯಾಗಿದೆ. ದೃಷ್ಟಿ ಕನ್ನಡದಲ್ಲಿ ಈ ತರ ಬರಬೇಕು, ತದ್ಭವ. ದಿಕ್ಕಿ ಪಕ್ಷಕ್ಕೆ ಪದ ಇರುತ್ತೆ. ಸೊಸೆ ಅಂತಾರೆ ಸಂಸ್ಕೃತದಲ್ಲಿ, ನಾವು ಸೊಸೆ ಅಂತಾನೆ ಬಳಸ್ತೀವಿ. ಅತ್ತೆ ಸೊಸೆ ಅಂತ ಗೊತ್ತಲ್ಲ ನಿಮಗೆ. ನೀವು ಸೊಸೆ ಹೋಗ್ತೀರಿ, ಈಗ ಮುಂದೆ ಅತ್ತೆ ಆಗ್ತೀರ. ಅರ್ಥ ಆಯ್ತಾ? ಇದನ್ನ ಕನ್ನಡಕ್ಕೆ ಬಂದಾಗ ಬದಲಾವಣೆ ಆಗಿತ್ತು. ಆಗ್ತದೆ ಕನ್ನಡದಲ್ಲಿ ಸ್ನುಷಾ, ಇದು ತದ್ಭವ. ಇದು ಯಾಕೆ ಹೇಳಿದೆ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಸಂಬಂಧ ಬಹಳ ಪ್ರಾಚೀನ ಕಾಲದಿಂದಲೂ ಇದೆ. ನೀವು ಹಳೆಗನ್ನಡವನ್ನು ಓದೋದು ಕಷ್ಟಪಡ್ತೀರಾ, ಮುಂದೆ ಬರ್ತದೆ ಹಳೆಗನ್ನಡ ಪದ್ಯ, ಹಳೆಗನ್ನಡ ಪಾಠ ಇಲ್ಲ, ಅದು ಕನ್ನಡನೇ. ಹೊಸಗನ್ನಡ ಓದ್ದಂಗೆ ಯಾಕೆ ಓದಕ್ಕಾಗಲ್ಲ ನಿಮಗೆ? ಅಲ್ಲಿ ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿರುತ್ತೆ, ಇನ್ಯಾವೆಲ್ಲವೂ ಸಂಸ್ಕೃತ ಪದ. ಹಾಗಾಗಿ ನಿಮಗೆ ಕಷ್ಟ. ಅದಕ್ಕೆ ನಾವು ಅಧ್ಯಯನ ದೃಷ್ಟಿಯಿಂದ ಕನ್ನಡ ಭಾಷೆಯನ್ನ 3 ಭಾಗ ಮಾಡಿಕೊಳ್ತೀವಿ. ಅಧ್ಯಯನ ದೃಷ್ಟಿಯಿಂದ ಕನ್ನಡ ಭಾಷೆಯನ್ನು ಎಷ್ಟು ಮಾಡ್ಕೊಳ್ತೀವಿ? 3 ಭಾಗ. ಯಾವ್ಯಾವ ಹೇಳಿ ನೋಡೋಣ. ಹಳೆಗನ್ನಡ, ನಡುಗನ್ನಡ, ಮೂರನೇದು ಹೊಸಗನ್ನಡ. ಹಾಗಾದ್ರೆ ಕನ್ನಡ ಭಾಷೆಯಲ್ಲಿ ಕಾವ್ಯ ಪ್ರಾರಂಭ ಆಗಿದ್ಯಾವ? ಆದಿಕವಿ ಪಂಪ. ಕನ್ನಡದ ಆದಿಕವಿ ಯಾರು? ಪಂಪನಿಂದ ಸ್ಟಾರ್ಟ್ ಆಗಿದ್ದು. ಎಷ್ಟನೇ ಶತಮಾನದಲ್ಲಿ? 10ನೇ. ಫಸ್ಟ್ ಕನ್ನಡದಲ್ಲಿ ಕಾವ್ಯ ಬಂದಿದ್ದು ಪಂಪನಿಂದ. ಅದಕ್ಕೆ ಅವನು ಆದಿಕವಿ, ಮೊದಲ ಕವಿ ಕನ್ನಡದಲ್ಲಿ. ಅವನು ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಅಂತ 2 ಕಾವ್ಯವನ್ನು ಬರೀತಾನೆ ಪಂಪ. ಆದಿಪುರಾಣ ಅಂದ್ರೆ ಜೈನ ಧರ್ಮದ ಮೊದಲ ಗುರು ಆದಿತೀರ್ಥಂಕರ ಅಂತ. ಆ ಕಾಲದಲ್ಲಿ ಜೈನ ಧರ್ಮ ಹೆಚ್ಚು ಪ್ರಸಿದ್ಧಿ ಇರುತ್ತೆ. ಆ ಕಾಲದಲ್ಲಿ ಆಳ್ವಿಕೆ ಮಾಡತಕ್ಕಂಥ ರಾಜರು ಜೈನ ಧರ್ಮವನ್ನು ಪಾಲಿಸ್ತಾ ಇರ್ತಾರೆ. ಹಂಗಾಗಿ ಪಂಪ ಜೈನ ಧರ್ಮದ ಮೊದಲ ಗುರುವಾಗಿದ್ದಂತಹ ಆದಿತೀರ್ಥಂಕರವನ್ನು ಕುರಿತು ಒಂದು ಕಾವ್ಯವನ್ನು ಬರೀತಾನೆ. ಅದನ್ನು ಆದಿಪುರಾಣ ಅಂತ ಕರೀತಾನೆ. ಇನ್ನೊಂದು ಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ, ಮಹಾಭಾರತವನ್ನು ಕುರಿತು ಬರೆದಿರುವುದು. ಅಲ್ಲಿ ಅರ್ಜುನನನ್ನ ತನ್ನ ಕಥೆಯ ನಾಯಕನನ್ನಾಗಿ ಮಾಡಿಕೊಳ್ತಾನೆ ಪಂಪ. ಹಂಗಾಗಿ ಹೆಸರನ್ನ ವಿಕ್ರಮಾರ್ಜುನ ವಿಜಯ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಹಿಡಿದು 10ನೇ ಶತಮಾನದ ಹಿಡಿದು 12ನೇ ಶತಮಾನದವರೆಗೆ ಹಳೆಗನ್ನಡದ ಕಾಲ ಅಂತ ಕರೀತಾರೆ. 10ರಿಂದ 12 ಪಂಪ ಬರ್ತಾನೆ, ಅವನ ನಂತರ ರನ್ನ ಬರ್ತಾನೆ, ಜನ್ನ ಬರ್ತಾನೆ, ಎಲ್ಲ ಕಾವ್ಯ. ಸೊ 12ರಿಂದ ವಚನ ಸಾಹಿತ್ಯ ಏನ್ ಬಂತು ಅಪ್ ಟು 18ನೇ ಶತಮಾನದವರೆಗೆ ನಡುಗನ್ನಡದ ಕಾಲ. ಇತ್ತೀಚೆಗೆ ಬಂದಂತಹ 15ನೇ ಶತಮಾನ ಈಚೆ ಬಂದಂತಹ ಸಾಹಿತ್ಯವನ್ನ ಈಚೆಗೆ ಇಲ್ಲಿಯವರೆಗೆ
ಹಾಗಾಗಿ ಪ್ರಾಚೀನ ಕಾಲದಲ್ಲಿ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತ ಭಾಷೆಯ ಪ್ರಭಾವ ಹೆಚ್ಚಾಗಿತ್ತು. ಅದನ್ನ ಹೇಳ್ತಾರೆ ನೋಡಿ. ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದ್ರು. ನೋಡಿ, ಆ ಕಾಲದಲ್ಲಿ ಸಂಸ್ಕೃತ ಬರಲಿಲ್ಲ. ಈಗ ಹೆಂಗೆ ಆಗಬೇಕು, ಇಂಗ್ಲಿಷ್ ಬರಲಿಲ್ಲ ಅಂದ್ರೆ ದಡ್ಡ ಅನ್ನುವಂತಹ ಒಂದು ಕಲ್ಪನೆ ಇದೆ. ಅದಕ್ಕೆ ಎಲ್ಲ ಕಾನ್ವೆಂಟಿಗೆ ಕಳಿಸೋದು. ನಮಗೆ ಇಂಗ್ಲಿಷ್ ಮೀಡಿಯಂ ಹೋಗ್ಬೇಕು, ಇಂಗ್ಲಿಷ್ ಕಲಿಬೇಕು. ಹಿಂದೆ ಹೇಳಿದ್ವಿ ಕಳೆದ ಕ್ಲಾಸಲ್ಲಿ, ನಮ್ಮ ಭಾವನೆಗಳನ್ನು ಮಾತೃಭಾಷೆಯಲ್ಲಿ ವ್ಯಕ್ತಪಡಿಸಿದಷ್ಟು ಸುಲಭವಾಗಿ ಬೇರೆ ಭಾಷೆಯಲ್ಲಿ ವ್ಯಕ್ತಪಡಿಸಕ್ಕೆ ಆಗಲ್ಲ. ನೀನೇನೇ ಇಂಗ್ಲಿಷಲ್ಲಿ ಪಾರಂಗತ ಆಗಿದ್ದು, ನೀನು ಎಡಿ ಬಿದ್ದರೆ ಅಮ್ಮ ಅಂತೀಯೋ ಹೊರತು ಕನ್ನಡದಲ್ಲಿ ಮಾತೃಭಾಷೆಯಲ್ಲಿ, ಇಂಗ್ಲಿಷ್ನಲ್ಲಿ ಏನೋ ಅನ್ನಲ್ಲ. ಅರ್ಥ ಆಯ್ತು? ಆದರೆ ಆ ಥರ ಬಂದ್ಬಿಟ್ಟಿದೆ, ಏನೋ ಮಾಡೋಕ್ಕಾಗಲ್ಲ. ಇವತ್ತಿನ ಉದ್ಯೋಗ ನೌಕರಿ ಇವೆಲ್ಲ ಬೇಕು ಅಂದ್ರೆ ಆ ಥರ ಟ್ರೆಂಡ್ ಇದೆ. ಅದೇ ರೀತಿ ಪ್ರಾಚೀನ ಕಾಲದಲ್ಲಿ ಸಂಸ್ಕೃತ ಯಾರಿಗೆ ಬರುತ್ತೋ ಅವನು ಬಹಳ ಬುದ್ಧಿವಂತ, ಪಂಡಿತ. ಕಾವ್ಯವನ್ನು ಬರೆಯುವಾಗ ಸಂಸ್ಕೃತದಲ್ಲೇ ಬರೀಬೇಕು, ಕನ್ನಡದಲ್ಲಿ ಬರೆದ್ರೆ ಅದು ಕಾವ್ಯನೇ ಅಲ್ಲ ಅನ್ನುವಷ್ಟು ಮಟ್ಟಿಗೆ ಸಂಸ್ಕೃತ ಪ್ರಸಿದ್ಧಿಯಾಗಿದೆ. ಈಗ ಇಂಗ್ಲಿಷ್ ಆಗಿದೆಯೋ ಅಂದ್ರೆ ನೋಡಿ, ಪ್ರಾಚೀನ ಕವಿಗಳು ವೈದಿಕ ಮತ್ತು ಜೈನ ಧರ್ಮದ ತತ್ವಗಳನ್ನ, ವೈದಿಕ ಅಂದ್ರೆ ಬ್ರಾಹ್ಮಣ, ಮತ್ತು ಜೈನ ಧರ್ಮದ ತತ್ವಗಳನ್ನ ಪ್ರಚಾರ ಮಾಡಬೇಕು ಅಂತೇಳಿ ಸಂಸ್ಕೃತ ಭಾಷೆಯಲ್ಲಿ ಕಾವ್ಯಗಳನ್ನು ಬರೀತಾ ಹೋದ್ರು. ಹಾಗಾಗಿ ಕನ್ನಡದಲ್ಲಿ ಬರೀತೀವಿ ಅಂತ ಹೇಳ್ತಿದ್ರು, ಆದ್ರೆ ಕನ್ನಡ ಇರ್ತಿರ್ಲಿಲ್ಲ. ಮುಕ್ಕಾಲ ಭಾಗ ಸಂಸ್ಕೃತ ಪದಗಳನ್ನೇ ಬಳಸ್ತಾ ಇದ್ರು. ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನ ಸಂಸ್ಕೃತ ಮಯವನ್ನಾಗಿ ಮಾಡಿಬಿಟ್ರು. ಕನ್ನಡದಲ್ಲಿ ಬರೀತೀವಿ ಅಂತ ಹೇಳ್ತಾ ಇದ್ರು, ಆದರೆ ಈ ವೈದಿಕ ಧರ್ಮದ, ಬ್ರಾಹ್ಮಣ ಧರ್ಮದ ಮತ್ತು ಜೈನ ಧರ್ಮದ ತತ್ವಗಳನ್ನು ನಾವು ಕನ್ನಡದಲ್ಲಿ ಹೇಳಿ ಪ್ರಚಾರ ಮಾಡ್ತೀವಿ ಅಂತ ಹೇಳಿ ಕಾವ್ಯ ಬರೆಯಕ್ಕೆ ಹೊರಟು ಅವರು ಕನ್ನಡದಲ್ಲಿ ಬರೀತಿರಲಿಲ್ಲ, ಸಂಸ್ಕೃತ ಭಾಷೆಯಲ್ಲಿ ಬರೀತಾರೆ. ಬಾಣ ಅಂತ ಹೇಳಿದ್ರೆ ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿ ಆಯಿತು. ಅರ್ಥ ಆಯ್ತಾ? ಅದರಲ್ಲಿ ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನ ಸಂಸ್ಕೃತ ಮಯವನ್ನಾಗಿ ಮಾಡಿಬಿಟ್ರು. ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೇ ಆಯಿತು. ಬರೀ ಕನ್ನಡ ಏನ್ ಬರ್ತಾ ಇತ್ತು, ಸಂಸ್ಕೃತ ಬರ್ತಿರ್ಲಿಲ್ಲ. ಈಗಲೂ ನಮಗೂ ಸಂಸ್ಕೃತ ಬರಲ್ಲ ಈ ಕಾಲದಲ್ಲೂ, ಯಾಕಂದ್ರೆ ನಾವು ಅದನ್ನ ಅಧ್ಯಯನ ಮಾಡಿಲ್ಲ. ಪ್ರಾಚೀನ ಕಾಲದಲ್ಲಿ ಶಿಕ್ಷಣನೇ ಇರಲಿಲ್ಲ, ಶಾಲೆಗಳೇ ಇರಲಿಲ್ಲ, ಓದು ಬರಹನೇ ಇರಲಿಲ್ಲ. ಹಂಗಾಗಿ ಸಾಮಾನ್ಯ ಜನರಿಗೆ ಅವರು ಬರೆದಂಥ ಕಾವ್ಯಗಳ ಅರ್ಥನೇ ಆಗ್ತಿದ್ರು. ಅವರೇನು ಸಾಮಾನ್ಯ ಜನರಿಗೆ ಅರ್ಥ ಆಗೋ ಕಾವ್ಯ ಬರೋದಂದ್ರೆ ಅವ್ನು ಪಂಡಿತನೇ ಅಲ್ಲ. ಅರ್ಥ ಆಯ್ತಾ? ಕೆಲವರು ಅರ್ಥ ಆಗಕ್ಕೆ ಭಾಷಣ ಮಾಡ್ತಾರೆ, ಅವ್ನು ಭಾರಿ ಬುದ್ಧಿವಂತ ಅಂತ. ನೀವು ಏನ್ರಿ ಭಯಂಕರ ಭಾಷಣ ಮಾಡಿದ್ರೆ ಏನು ಅರ್ಥ ಆಗಿಲ್ಲ, ಅರ್ಥ ಆಗಿ ಮಾತಾಡಿದ್ರೆ ಇಷ್ಟೇ ಅಂತೀವಿ. ಅರ್ಥ ಆಯ್ತಾ? ಅದೊಂಥರ ಇದು, ಅವ್ನು ಬಹಳ ವಿದ್ವಾಂಸ, ಅವನು ಏನೇನೋ ಮಾತಾಡ್ದ, ನನಗೇನೋ ಅರ್ಥ ಆಗಿಲ್ಲ, ಹಂಗಾಗಿ ಅವ್ನು ಭಾರಿ ಬುದ್ಧಿವಂತ. ಅರ್ಥ ಆಯ್ತಾ? ಅವರ ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳೇ. ನಿಮ್ಗೆ ಗೊತ್ತಿರಬೇಕು, ಕನ್ನಡಕ್ಕೂ ಸಂಸ್ಕೃತಕ್ಕೂ ಬಹಳ ವ್ಯತ್ಯಾಸ ಇದೆ. ನಾವೇನು ನೋಡಿ, ಅಮ್ಮನು ಅಡುಗೆಯನ್ನು ಮಾಡಿದಳು, 3 ಸಲ ನಿಲ್ಲಿಸ್ತೀವಿ, ಎಷ್ಟು ಚೆನ್ನಾಗಿ. ಅಮ್ಮನು ಅಡುಗೆಯನ್ನು ಅಲ್ಲಿಗೆ ಅರ್ಥಪಟ್ಟು ಉಸಿರಾಡ್ತೀವಿ ಮಾಡಿದಳು. ತಂದೆಯು ತೋಟಕ್ಕೆ ಹೋಗಿ ಬಂದನು. ತಂದೆಯು ಯಾಕೆ ಕೊಟ್ವಿ, ತೋಟಕ್ಕೆ ಹೋಗಿ ಬಂದನು. ಉಸಿರಾಡೋದಕ್ಕೆ ಕೈ ತಗೊಂಡು. ಸಂಸ್ಕೃತ ಆಗಲ್ಲ, ಒಂದು 4-5 ಕಂಟಿನ್ಯೂ ಓದಬೇಕು, ಫುಲ್ ಸ್ಟಾಪ್ ಕಾಮ ಏನು ಇರೋದೇ ಇಲ್ಲ. ನೀವು ಮದುವೆ ಮನೆಗೆ ಹೋಗಿರ್ಬೇಕು, ನೋಡಿರ್ತೀವಿ, ಮದುವೆ ಹೋಗಿರ್ತೀರ, ನೀವು ಮದುವೆ ಹೋಗ್ಬೇಕಲ್ಲ, ನೋಡ್ಕೊಂಡಿರ್ತೀರ ಅಲ್ವಾ? ಓಂ ತದೇವ ಲಗ್ನಂ ಶ್ರೀನಂತದೇನ ತಾರಾಬಲಂ ಚಂದ್ರಬಂಧ ಬಲಂತದೇನ ದೈವಾಬಲಂ ಓದ್ತಿರುತ್ತೆ ಸುಮ್ಮನೆ. ಅರ್ಥ ಆಯ್ತು? 4-5 ಲೈನ್ ಕಂಟಿನ್ಯೂ ಹೋಗಿ ಅಲ್ಲಿ ನಿಲ್ಲಿಸ್ಬೇಕು. ಉದ್ದುದ್ದು ಸಾಲುಗಳು ಸಂಸ್ಕೃತ ಭಾಷೆ. ಅವರ ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳೇ, ಕನ್ನಡ ಇರ್ತಿರ್ಲಿಲ್ಲ. ಬಟ್ ಅವ್ರು ಹೇಳಿದ್ದು ಕನ್ನಡದಲ್ಲಿ ಕಾವ್ಯ ಬರೀತಿ ಅಂತ, ಕನ್ನಡ ಇರ್ತಿರ್ಲಿಲ್ಲ. ಅದನ್ನ ಹಾಗೆ ಹೇಳಿದೆ ನಾನು, ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿ ಇರ್ತಾ ಇತ್ತು. ಇನ್ನೆಲ್ಲ ಕರ್ತೃಪದ, ಕರ್ಮಪದ, ಅದರ ವಿಶೇಷಣಗಳು ಎಲ್ಲ ಸಂಸ್ಕೃತ. ಲಾಸ್ಟ್ ಒಂದು ಕ್ರಿಯಾಪದ ವಾಕ್ಯದಲ್ಲಿ ಮಾತ್ರ ಕನ್ನಡದಲ್ಲಿ ಇರ್ತಾ ಇತ್ತು. ಇಂತಹ ಪರಿಸ್ಥಿತಿಯನ್ನು ಗಮನಿಸಿ
12ನೆಯ ಶತಮಾನದ ನಯಸೇನ ಕವಿ ಹೀಗೆ ಅರುಬಿದ ಅಂತ ಹೇಳಿದಲ್ಲ. 10 ರಿಂದ 12 ಹಳೆಗನ್ನಡ ಅಂತ ಕರಿತೀವಿ. 12ನೇ ಶತಮಾನಕ್ಕೆ ವಚನಕಾರರು ಬಂದ್ರು. ಬಸವಾದಿ ಶಿವಶರಣರು, ಅಲ್ಲಮ ಪ್ರಭು, ಅಕ್ಕಮಾದೇವಿ, ನೂರಾರು ಶಿವಶರಣರು ಏನಿದ್ದಾರೆ, ಮಹಾದೇವಿ ಅಕ್ಕ, ದೇವರದಾಸಿಂಬಯ್ಯ, ಅರ್ಥ ಆಯ್ತಾ? ಇವರೆಲ್ಲ ಬಂದಾಗ ಸಿದ್ದರಾಮೇಶ್ವರರು, ಇವರೆಲ್ಲ ಸುಂದರಿಗೆ ಸಿದ್ದರಾಮ ಅಂತ ಕರಿತೀವಿ. ಇವ್ರಿಗೆ ಸಿಟ್ಟು ಬಂತು. ಇವರು ಏನು ಸಂಸ್ಕೃತದಲ್ಲಿ ಪಾಂಡಿತ್ಯ ಬರೀತಾರೆ, ಅದನ್ನ ಉಪಯೋಗ ಯಾರಿಗೆ ಆಗ್ತಾ ಇದೆ, ಯಾರು ಓದ್ತಾ ಇದ್ದಾರೆ, ಯಾರಿಗೆ ಅರ್ಥ ಆಗ್ತಾ ಇದೆ. ಸುಮ್ಮನೆ ಬರ್ಬೋದು ರಾಜನಿಗೆ ಒಪ್ಸೋದಕ್ಕೆ ಆಸ್ಥಾನದಲ್ಲಿ ಪುಸ್ತಕವನ್ನು ಇಟ್ಟುಬಿಟ್ರೆ, ಪ್ರೈಸನ್ನು ಪ್ರಶಸ್ತಿಯನ್ನು ತಗೊಂಡ್ಬಿಟ್ರೆ ಅದರಿಂದ ಯಾರಿಗೆ ಉಪಯೋಗ ಇದೆ? ಆವಾಗ ಸರಳ ಕನ್ನಡದಲ್ಲಿ ವಚನಗಳನ್ನು ಬರೆಯಲು ಸ್ಟಾರ್ಟ್ ಮಾಡಿ ಜನಸಾಮಾನ್ಯರಿಗೆ ಅರ್ಥ ಆಗುವಂತಹ, ಓದು ಬರಹ ಬರದೇ ಇರ್ತಕ್ಕಂಥ ಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಯಾರಿಗೆ ಅರ್ಥ ಆಗಲ್ಲ ಇದು? ಕಳ್ತನ ಮಾಡಬೇಡ, ಸುಳ್ಳು ಹೇಳಬೇಡ, ಇನ್ನೊಬ್ಬರ ಬಗ್ಗೆ ಅಸಹ್ಯ ಪಡಬೇಡ, ತನ್ನಂತರ ಉಳ್ಕೋಬೇಡ, ಇದೇ ನಿನ್ನ ಅಂತರಂಗ ಶುದ್ಧಿ, ಅದೇ ಬಹಿರಂಗ ಶುದ್ಧಿ. ಈ ಜನಸಾಮಾನ್ಯರಿಗೆ ಅರ್ಥ ಆಗುವಂತಹ ಕನ್ನಡದಲ್ಲಿ ಬರೋದು. ಅದಕ್ಕೆ ನಯಸನ ಹೇಳ್ತಾನೆ, ಸಕ್ಕದ ಮಂ ಪೇಳ್ವಡೆ ನೆರೆ ಸಕ್ಕದ ಮಂ ಪೇಳಿಗೆ. ನೋಡಿ, ಇದು ಹಳೆಗನ್ನಡ ತರ ಇದೆ. ಸಕ್ಕದ ಅಂದ್ರೆ ಏನು? ಸಂಸ್ಕೃತ ತತ್ಸಮ ತದ್ಭವಾದವರು ಹೇಳಿ. ಸಕ್ಕದ ಅಂದ್ರೆ ಸಂಸ್ಕೃತ, ಸಂಸ್ಕೃತ ತತ್ಸಮ ಕೂಡ ಸಕ್ಕದ ತದ್ಭವ ಪದ. ಸಕ್ಕದ ಮಂ ಪೇಳ್ವಡೆ ಸಂಸ್ಕೃತದಲ್ಲಿ ಹೇಳುವುದಾದರೆ ನೆರೆ ಸಕ್ಕದ ಮಂ ಪೇಳಿಗೆ ಶುದ್ಧ ಕನ್ನಡದೋಳು ತಂದಿಕ್ಕುವುದ ಸಕ್ಕದಂಗಳ ತಕ್ಕುದೇ ಬೆರಸಲ್ಕೆ ಮೃತಮಂ ತೈಲಮಂ. ನೀನು ಕನ್ನಡದಲ್ಲಿ ಕಾವ್ಯ ಬರೀತೀನಿ ಅಂತೇಳಿ ಸಂಸ್ಕೃತವನ್ನು ಬಳಸಬೇಡ. ನೀನು ಸಂಸ್ಕೃತ ಭಾಷೆ ಬಗ್ಗೆ ಇಷ್ಟ ಇದೆಯಾ, ಸಂಸ್ಕೃತದಲ್ಲೇ ಬರಿ. ನೋಡಿ, ಸಕ್ಕದ ಮಂ ಪೇಳ್ವಡೆ ಸಂಸ್ಕೃತ ಭಾಷೆಯಲ್ಲಿ ಹೇಳುವುದಾದರೆ ನೆರೆ ಸಕ್ಕದ ಮಂ ಪೇಳಿಗೆ ಶುದ್ಧ ಸಂಸ್ಕೃತ ಭಾಷೆಯನ್ನೇ ಬಳಸು ನಿಮ್ಮ ಕಾವ್ಯದಲ್ಲಿ, ತೊಂದರೆ ಇಲ್ಲ, ನಾವು ಬೇಡ ಅನ್ನಲ್ಲ. ಕನ್ನಡದೋಳು ತಂದಿಕ್ಕುವುದೇ, ಕನ್ನಡ ಭಾಷೆಯೊಳಗೆ ಸಂಸ್ಕೃತ ಪದಗಳನ್ನು ಸೇರಿಸ್ಬೋದಾ? ಸಕ್ಕದಂಗಳ ಕನ್ನಡ ಭಾಷೆಯೊಂದಿಗೆ ಸಂಸ್ಕೃತ ಭಾಷೆಯನ್ನು ಮಿಕ್ಸ್ ಮಾಡಬಾರದು, ಮಿಶ್ರಣ ಮಾಡಿ ಬರಿಬಾರದು ಕಾವ್ಯವನ್ನ. ನೀನು ಸಂಸ್ಕೃತ ಬರೀತೀಯಾ, ಇವು ಸಂಸ್ಕೃತವನ್ನೇ ಬಳಸು ಶುದ್ಧ. ಇಲ್ಲ ಕನ್ನಡದಲ್ಲಿ ಬರೀತೀಯಾ, ಶುದ್ಧ ಕನ್ನಡದಲ್ಲೇ ಕಾವ್ಯ ಬರಿ. ನಾನು ಕನ್ನಡದಲ್ಲಿ ಬರೀತೀನಿ ಅಂತ ಹೇಳಿ ಕನ್ನಡ ಭಾಷೆಯೊಳಗೆ ಬರೀ ಸಂಸ್ಕೃತ ಶಬ್ದಗಳನ್ನ ಮಿಶ್ರಣ ಮಾಡಬೇಡ. ಒಂದು ವೇಳೆ ಮಿಶ್ರಣ ಮಾಡಿದ್ರೆ ಏನಾಗುತ್ತೆ? ತಕ್ಕುದೇ ಒಪ್ಕೊಳ್ತೀರಾ ನೀವು? ಬೆರೆಸಲ್ಕೆ ಏನನ್ನ? ಘೃತಮಂ ತೈಲಮಂ. ಘೃತ ಅಂದ್ರೆ ತುಪ್ಪ. ಘೃತ ಅಂದ್ರೆ ಏನ? ತುಪ್ಪ. ತೈಲ ಅಂದ್ರೆ ಎಣ್ಣೆ, ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ಇರಲಿ. ಆಯ್ತಾ? ಒಂದು ವೇಳೆ ನಾವು ಸಂಸ್ಕೃತ ಮತ್ತು ಕನ್ನಡ ಭಾಷೆಯನ್ನ ಮಿಕ್ಸ್ ಮಾಡಿ ಹೇಳಿದ್ರೆ ಅದು ಹೆಂಗಾಗುತ್ತೆ ಅಂದ್ರೆ, ತುಪ್ಪವನ್ನು ಎಣ್ಣೆಯನ್ನು ಮಿಶ್ರಣ ಮಾಡ್ಕೊಂಡು ಊಟ ಮಾಡಿದ್ರೆ ಎಷ್ಟು ಕೆಟ್ಟದಾಗಿರುತ್ತೋ, ಆರೋಗ್ಯಕ್ಕೆ ಹಾನಿಕರನೋ ಅಷ್ಟು ಕೆಟ್ಟದಾಗಿರುತ್ತೆ ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯನ್ನು ಮಿಶ್ರಣ ಮಾಡೋದು. ಇಲ್ಲ ಬರೀ ತುಪ್ಪ ಹಾಕೊಂಡು ಊಟ ಮಾಡು, ರುಚಿಕಟ್ಟಾಗಿರುತ್ತೆ. ಇಲ್ಲ ಶೇಂಗಾ ಎಣ್ಣೆ ಅಡಿಗೆ ಮಾಡ್ಕೊಂಡು ರುಚಿಕಟ್ಟಾಗಿರುತ್ತೆ. ಎರಡು ಮಿಶ್ರಣ ಮಾಡಿದ್ರೆ ಚೆನ್ನಾಗಿರಲ್ಲ, ಆಸ್ವಾದ ರುಚಿ ಇರಲ್ಲ, ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಹಾಗೇನೆ ಇಲ್ಲ ಕನ್ನಡದಲ್ಲೇ ಕಾವ್ಯ ಬರೀತೀಯಾ, ಕನ್ನಡದಲ್ಲಿ ಬರೀ. ಇಲ್ಲ ಸಂಸ್ಕೃತದಲ್ಲಿ ಕಾವ್ಯ ಬರೀತೀಯಾ, ಸಂಸ್ಕೃತದಲ್ಲಿ ಬರೀ ಹೇಳಿ. ಯಾರೆಂಡ? ಕವಿ. ಅವನು ಅಪ್ಪಟ ಕನ್ನಡ ಅಭಿಮಾನಿ. ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಮತ್ತೆ ನಾವು ಸಂಸ್ಕೃತವನ್ನು ವಿರೋಧ ಮಾಡ್ತಾ ಇಲ್ಲ. ಸಂಸ್ಕೃತನೂ ಬೇಕು, ಕನ್ನಡವೂ ಬೇಕು, ನಮಗೆ ತುಪ್ಪನೂ ಬೇಕು, ಎಣ್ಣೆನೂ ಬೇಕು. ಆದರೆ ಮಿಶ್ರಣ ಮಾಡೋದು ಬೇಡ. ಆದರೆ ಎಣ್ಣೆ ತುಪ್ಪದ ಆಸ್ವಾದ ಮಿಶ್ರಣ ಬೇಡ. ಆದರೆ ಯಾವ ಕಾರಣಕ್ಕೂ ತುಪ್ಪವನ್ನು ಮತ್ತು ಎಣ್ಣೆಯನ್ನು ಮಿಶ್ರಣವನ್ನ ಮಾಡಬಾರದು. ಕನ್ನಡ ಮತ್ತು ಸಂಸ್ಕೃತವನ್ನು ಮಿಶ್ರಣ ಮಾಡಿ ಕಾವ್ಯವನ್ನ ಬರೀಬಾರದು. ಇದು ನಯಸೇನನ ಅಭಿಮತ ಅಭಿಪ್ರಾಯ. ಎಂತ ಪ್ರಶ್ನೆ ಇದೆ? ಕನ್ನಡ ಭಾಷೆಯ ಬಗ್ಗೆ ನಯಸೇನನ ಅಭಿಮತ ಏನು ಅಂತ ಕೇಳಿದಾಗ ಈ ಬರೀಬೇಕು. ನೀವು ಇದೇ ಪದ್ಯ ಬರೀಬೇಕು ಬಳಗಣ ಅಂತೇನಿಲ್ಲ. ನಾವು ಹೊಸಕನ್ನಡದಲ್ಲೇ ಸಂಸ್ಕೃತದಲ್ಲಿ ಹೇಳೋದಾದ್ರೆ ಸಂಸ್ಕೃತದಲ್ಲಿ ಕಾವ್ಯ ಬರಿ, ಕನ್ನಡದಲ್ಲಿ ಕಾವ್ಯ ಬರೆಯೋದಾದ್ರೆ ಕನ್ನಡದಲ್ಲಿ ಬರಿ. ಅದು ಯಾವ ಕಾರಣಕ್ಕೂ ಕನ್ನಡದಲ್ಲಿ ಸಂಸ್ಕೃತ ಪದಗಳನ್ನು ಮಿಶ್ರಣ ಮಾಡಬಾರ್ದು. ಒಂದು ವೇಳೆ ಮಿಶ್ರಣ ಮಾಡಿದ್ರೆ ಏನಾಗುತ್ತೆ? ತುಪ್ಪ ಮತ್ತು ಎಣ್ಣೆಯನ್ನು ಮಿಶ್ರಣ
ಶಿಕ್ಷಣ ಮಾಡಿದ ರೀತಿಯ ಅಕ್ಷರೆ ಅಂತ ಹೇಳಿದ್ದಾರೆ. ಸೊ ಇದು ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ.